ನೀವು ಕಂಟೆಂಟ್ ಕ್ರಿಯೇಟರಾ? ನಿಮ್ಮದು ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಇದೆಯಾ? ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಕ್ಯಾಮ್ರಾ ಇಲ್ಲ. ಕಂಟೆಂಟ್ ನಿಮ್ಮದು, ಅದನ್ನು ಸೆರೆ ಹಿಡಿಯೋ ಜವಾಬ್ದಾರಿ ನಮ್ಮದು. ಒಂದು ಕಾಲ್ ಮಾಡಿ, ನಾವು ಬಂದು ಶೂಟ್ ಮಾಡಿಕೊಡ್ತೀವಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಇನ್ ಕರ್ನಾಟಕ UI. ಉಪೇಂದ್ರ ಅವರ ನಿರ್ದೇಶನ ಎನ್ನುವ ಕಾರಣಕ್ಕೆ ಈ ಚಿತ್ರ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನನ್ನು ಕ್ರಿಯೇಟ್ ಮಾಡಿತ್ತು. ನಿನ್ನೆ ಫೈನಲಿ ಸಿನಿಮಾ ರಿಲೀಸ್ ಆಯಿತು. ಸಿನಿಮಾನ ನೋಡ್ಕೊಂಡು ಬಂದು ನನಗೇನನ್ನಿಸ್ತು ಅದನ್ನು ರಿವ್ಯೂ ರೂಪದಲ್ಲಿ ನಿಮ್ಮ ಮುಂದೆ ಹೇಳಿದ್ದೆ. ಆ ರಿವ್ಯೂ ನಿಮಗೆ ಸಾಕಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ಗೊತ್ತಾಯಿತು. ಕಮೆಂಟ್ ಸೆಕ್ಷನ್ನಲ್ಲಿ ತುಂಬ ಒಳ್ಳೆ ಕಮೆಂಟ್ಗಳನ್ನು ಹಾಕಿದ್ದೀರಾ. ಥ್ಯಾಂಕ್ ಯು ಫಾರ್ ದಟ್. ಯಾರೆಲ್ಲ ರಿವ್ಯೂನ ನೋಡಿ ಮೆಚ್ಕೊಂಡಿದ್ದೀರಾ ಹಾಗೂ ಚಿತ್ರವನ್ನು ಯಾರೆಲ್ಲ ನೋಡಿ ಮೆಚ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, UI ಚಿತ್ರ ರಿಲೀಸ್ ಆಯಿತು. ಚಿತ್ರ ಹೆಂಗಿರ್ಬೋದು, ಚಿತ್ರದ ಬಗ್ಗೆ ಇರುವ ಎಕ್ಸ್ಪೆಕ್ಟೇಷನನ್ನು UI ಚಿತ್ರ ರೀಚ್ ಮಾಡುತ್ತಾ, ಉಪೇಂದ್ರ ಅವರು ರೀಚ್ ಮಾಡ್ತಾರಾ, ಚಿತ್ರದಲ್ಲಿ ಏನೆಲ್ಲ ಕಂಟೆಂಟ್ ಇರ್ಬೋದು, ಹೀಗೆ ರಿಲೀಸ್ ಆಗೋದಕ್ಕಿಂತ ಮುಂಚೆ ಈ ಸಿನಿಮಾದ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಆ ಎಲ್ಲ ಎಕ್ಸ್ಪೆಕ್ಟೇಷನನ್ನು ಚಿತ್ರ ರೀಚ್ ಮಾಡಿಲ್ವಾ, ಕಲೆಕ್ಷನನ್ನು ಎಷ್ಟು ಮಾಡಿಕೊಳ್ಳುತ್ತೆ ಅಥವಾ ಮಾಡಿಕೊಳ್ಳಲ್ಲ, ಯಾವೆಲ್ಲ ದಾಖಲೆಯನ್ನು ಮುರಿಯುತ್ತೆ ಅಥವಾ ಮುರಿಯಲ್ಲ, ಈ ಎಲ್ಲದಕ್ಕೂ ಕೂಡ ಇನ್ನು ಒಂದು 2 ದಿನದಲ್ಲಿ ಕಂಪ್ಲೀಟ್ ಆದಂತಹ ಉತ್ತರ ಸಿಗುತ್ತೆ. ಆದರೆ ನಿನ್ನೆ ಬಂದಿರುವಂತಹ ಒಂದಷ್ಟು ರಿವ್ಯೂಗಳ ಪ್ರಕಾರ ಅಥವಾ ವಿಮರ್ಶೆಗಳ ಪ್ರಕಾರ ಚಿತ್ರಕ್ಕೆ ಒಂದಷ್ಟು ಮಿಶ್ರ ಪ್ರತಿಕ್ರಿಯೆಗಳು ಬಂದಿರೋದಂತೂ ಸತ್ಯ. ನಾನು ರಿವ್ಯೂನಲ್ಲೂ ಕೂಡ ಅದನ್ನೇ ಹೇಳಿದ್ದೆ. ಸಾಮಾನ್ಯ ಸಿನಿಮಾ ಪ್ರೇಕ್ಷಕನಿಗೆ ಈ ಚಿತ್ರ ಅಷ್ಟು ಈಸಿಯಾಗಿ ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸಿನಿಮಾದಲ್ಲಿ ಉಪೇಂದ್ರ ಅವರು ಹೇಳಿರೋ ಹಾಗೆ ಫೋಕಸ್ ಮಾಡಿ ನೋಡಿದ್ರೆ ಮಾತ್ರ ಈ ಚಿತ್ರ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ. ಈ ಚಿತ್ರದಲ್ಲಿರುವ ಒಳ ಅರ್ಥ ಕೂಡ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ಯಾರಿಗೂ ಕೂಡ ಈ ಸಿನಿಮಾ ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಸಾಕಷ್ಟು ಪ್ರಮೋಷನ್ ಆ್ಯಕ್ಟಿವಿಟಿಗಳಲ್ಲಿ ಪಾಲ್ಗೊಂಡಾಗ ಉಪೇಂದ್ರ ಅವರು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ, ಒಂದು ಸಾರಿ ನೋಡಿದ್ರೆ ಈ ಚಿತ್ರ ಅರ್ಥ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ನನಗನ್ಸುತ್ತೆ. ಒಂದು 2-3 ಸಾರಿ ಅಥವಾ 4 ಸಾರಿ ಈ ಸಿನಿಮಾನ ನೋಡಿದಾಗ ಮೋಸ್ಟ್ಲಿ ಅರ್ಥ ಆದರೂ ಆಗಬಹುದು ಎನ್ನುವ ಮಾತನ್ನು ಉಪೇಂದ್ರ ಅವರು ಹೇಳಿದರು. ಅದು ನಿಜವಾಗ್ಲೂ ಅಕ್ಷರಶಃ ಸತ್ಯ. ಇದಿಷ್ಟು ಸಿನಿಮಾದ ಬಗ್ಗೆ. ಆದರೆ ಸಿನಿಮಾ ಮೊದಲ ದಿನ ಎಷ್ಟು ಕಲೆಕ್ಷನನ್ನು ಮಾಡ್ಕೋತು, ಯಾವೆಲ್ಲ ರೆಕಾರ್ಡನ್ನು ಮುರಿದಿರ್ಬೋದು. ಈ ಸಿನಿಮಾ ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಆಗಿತ್ತು. ಕನ್ನಡದ ಜೊತೆಗೆ ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಈ ಎಲ್ಲ ಭಾಷೆಗಳಲ್ಲೂ ಸಹ ಚಿತ್ರ ರಿಲೀಸ್ ಆಗಿತ್ತು. ಬೇರೆ ಕಡೆ ರೆಸ್ಪಾನ್ಸ್ ಹೇಗಿದೆ, ಕಲೆಕ್ಷನ್ ಹೇಗಿದೆ ಅನ್ನುವ ಒಂದು ರಿಪೋರ್ಟನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಮೊದಲನೇದಾಗಿ ಈ ಚಿತ್ರದ ಒಟ್ಟು ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದ್ದು ನಿನ್ನೆ. ಅಂದರೆ KVN ಪ್ರೊಡಕ್ಷನ್ ಈ ಚಿತ್ರವನ್ನು ವಿತರಣೆ ಮಾಡುವ ಒಂದು ರೈಟ್ಸನ್ನು ಪಡೆದುಕೊಂಡಿತ್ತು. ಅವರೇ ರಿಲೀಸ್ ಮಾಡಿರುವ ಅಫಿಷಿಯಲ್ ರಿಪೋರ್ಟ್ನ ಪ್ರಕಾರ UI ಚಿತ್ರ 2,50,000ಕ್ಕಿಂತ ಹೆಚ್ಚಿನ ಟಿಕೆಟ್ಗಳು ಆನ್ಲೈನ್ನಲ್ಲಿ ಸೇಲ್ ಆಗಿರುವ ಒಂದು ಲೆಕ್ಕವನ್ನು, ಅಂದರೆ ಬುಕ್ ಮೈ ಶೋನಲ್ಲಿ ಸೇಲ್ ಆಗಿರುವ ಒಂದು ಲೆಕ್ಕವನ್ನು ಅಫಿಷಿಯಲ್ ಆಗಿ ಅವರು ರಿಲೀಸ್ ಮಾಡಿದ್ದಾರೆ. ಇದು ಆ್ಯಸ್ ಪರ್ ಬುಕ್ ಮೈ ಶೋನಲ್ಲಿ ಸೇಲ್ ಆದಂತಹ ಟಿಕೆಟ್ಗಳ ಲೆಕ್ಕಾಚಾರ. ಬುಕ್ ಮೈ ಶೋನಂತೆ ಇನ್ನೂ ಸಾಕಷ್ಟು ಅಪ್ಲಿಕೇಶನ್ಗಳು ಇದೆ. ಇವತ್ತಿಗೆ ನಾವು ಅಮೆಝಾನ್ನಲ್ಲೂ ಕೂಡ ಟಿಕೆಟನ್ನು ಬೈ ಮಾಡಬಹುದು, ಪೇಟಿಎಮ್ನಲ್ಲೂ ಕೂಡ ಟಿಕೆಟನ್ನು ಬೈ ಮಾಡಬಹುದು. ಅದರ ಜೊತೆಗೆ PVR ಐನಾಕ್ಸ್ಗಳಂತಹ ದೊಡ್ಡ ಮಲ್ಟಿಪ್ಲೆಕ್ಸ್ಗಳಿಗೂ ಸಹ ಒಂದಷ್ಟು ವೆಬ್ಸೈಟ್ಗಳು, ಅಪ್ಲಿಕೇಶನ್ಸ್ಗಳು ಇದೆ, ಅಲ್ಲೂ ಕೂಡ ಟಿಕೆಟನ್ನು ಬೈ ಮಾಡಬಹುದು. ಇದೆಲ್ಲವನ್ನೂ ಹೊರತುಪಡಿಸಿ ನಾವು ಡೈರೆಕ್ಟಾಗಿ ಥಿಯೇಟರ್ಗೆ ಹೋಗಿ ಕೌಂಟರ್ನಲ್ಲೇ ನಿಂತ್ಕೊಂಡು ಟಿಕೆಟನ್ನು ಸಹ ತೆಗೆದುಕೊಳ್ಬಹುದು. ಆದರೆ ಇಲ್ಲಿ ಕೊಟ್ಟಿರುವಂತಹ ಲೆಕ್ಕ 2,50,000ಕ್ಕೂ ಅಧಿಕ ಟಿಕೆಟ್ಗಳು ಬುಕ್ ಮೈ ಶೋನಲ್ಲಿ ಅಫಿಷಿಯಲ್ ಆಗಿ ನಿನ್ನೆ ಸೇಲ್ ಆಗಿದೆ. ಇದು ಒಂದು ಕಡೆ, ಅಂದರೆ ಬುಕ್ ಮೈ ಶೋದ ಲೆಕ್ಕ ಮಾತ್ರ. ಇನ್ನು ನಾನೇನು ಬೇರೆ ಅಪ್ಲಿಕೇಶನ್ಗಳ ಬಗ್ಗೆ ಹೇಳಿದೆ, ಬೇರೆ ಅಂದರೆ ಟಿಕೆಟ್ ಕೌಂಟರ್ಗಳ ಬಗ್ಗೆ ಹೇಳಿದೆ, ಆದರೂ ಅದರ ಯಾವುದೇ ಲೆಕ್ಕವನ್ನು ಇದುವರೆಗೂ ಕೊಟ್ಟಿಲ್ಲ. ಇದಿಷ್ಟು ಟಿಕೆಟ್ಗಳು ಸೇಲ್ ಆಗಿರುವಂಥದ್ದು. ಈ ಟಿಕೆಟ್ಗಳ ಆಧಾರದ ಮೇಲೆ ಇಂಡಸ್ಟ್ರಿಯ ಟ್ರ್ಯಾಕರ್ ಸ್ಯಾಂಕ್ಲಿಂಗ್ ಅಂತ ನಾನೇನು ಹೇಳ್ತೀನಿ, ಅದು ಒಂದು ಕಲೆಕ್ಷನ್ ರಿಪೋರ್ಟನ್ನು ಕೊಟ್ಟಿದೆ. ನಿಜವಾಗ್ಲೂ ಮೊದಲ ದಿನ UI ಚಿತ್ರ ಓವರಾಲ್ ಎಲ್ಲ ಕಡೆಯಿಂದ ಭರ್ಜರಿ ಕಲೆಕ್ಷನನ್ನು ಮಾಡಿಕೊಂಡಿರೋದು ಈ ರಿಪೋರ್ಟನ್ನು ನೋಡಿದಾಗ ಗೊತ್ತಾಗ್ತಾ ಇದೆ.
ತಮಿಳುನಾಡಿನಲ್ಲಿ ಒಂದು 50 ಲಕ್ಷದವರೆಗೂ ಕಲೆಕ್ಷನನ್ನು ಮಾಡಿಕೊಂಡಿದೆ. ಕೇರಳದಲ್ಲಿ ಹೇಳಿಕೊಳ್ಳುವಂತಹ ಕಲೆಕ್ಷನ್ ಬಂದಿಲ್ಲ, ಒಂದು ಹತ್ತಿರ 10 ಲಕ್ಷದವರೆಗೂ ಕಲೆಕ್ಷನನ್ನು ಮಾಡಿಕೊಂಡಿರಬಹುದು. ಇನ್ನು ರೆಸ್ಟ್ ಆಫ್ ಕರ್ನಾಟಕ ಹತ್ತಿರ 40 ಲಕ್ಷ ರೂಪಾಯಿ ಕಲೆಕ್ಷನನ್ನು ಮಾಡಿಕೊಂಡಿದೆ ಅಂತ ತೋರಿಸ್ತಾ ಇದೆ. ಇದರ ಜೊತೆಗೆ ಆಂಧ್ರ ಪ್ರದೇಶ್ ಹಾಗೂ ತೆಲಂಗಾಣ ಈ ರಾಜ್ಯಗಳಲ್ಲಿ ಉಪೇಂದ್ರ ಅವರಿಗೆ ಯಾವ ಲೆವೆಲ್ನ ಫ್ಯಾನ್ ಬೇಸ್ ಇರಬಹುದು, ಉಪೇಂದ್ರ ಅವರ ನಿರ್ದೇಶನದ ಚಿತ್ರಗಳಿಗೆ ಅಲ್ಲಿ ಯಾವ ರೀತಿಯ ಎಕ್ಸ್ಪೆಕ್ಟೇಷನ್ ಇರಬಹುದು ಅನ್ನೋದು ತೆಲುಗಿನ ವರ್ಷನ್ UI-ನಿಂದ ಬಂದಿರುವಂತಹ ಕಲೆಕ್ಷನನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಯಾಕಪ್ಪ ಅಂತಂದರೆ ಹತ್ತಿರ 1 ಕೋಟಿ ಅಂದರೆ 80 ಲಕ್ಷ ರೂಪಾಯಿ ಕಲೆಕ್ಷನನ್ನು ತೆಲುಗು ವರ್ಷನ್ನಿಂದ ಅಂದರೆ ಆಂಧ್ರ ಪ್ರದೇಶ್ ಹಾಗೂ ತೆಲಂಗಾಣದಿಂದ UI ಚಿತ್ರ ಮೊದಲ ದಿನ ಮಾಡಿಕೊಂಡಿದೆ. ಇನ್ನು ಕರ್ನಾಟಕ ಬಾಕ್ಸ್ ಆಫೀಸ್ಗೆ ಬಂದರೆ 7.2 ಕೋಟಿ ರೂಪಾಯಿ ಕಲೆಕ್ಷನನ್ನು ಮೊದಲ ದಿನ UI ಚಿತ್ರ ಮಾಡಿಕೊಂಡಿದೆ. ಇನ್ನು ಓವರಾಲ್ ಕಲೆಕ್ಷನನ್ನು ನಾವು ನೋಡೋದಾದರೆ ಮೊದಲ ದಿನ UI ಚಿತ್ರ 8.1 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿಕೊಂಡಿದೆ. ಇದು ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ರೀತಿಯ ಬೂಸ್ಟ್ ಅಂತಲೇ ಹೇಳ್ಬೋದು. ಇಯರ್ ಎಂಡಲ್ಲಿ ನಾವು ಆಲ್ರೆಡಿ ಇದ್ದೀವಿ. ನಾನು ಮೊನ್ನೆ ಕೂಡ ಹೇಳ್ತಾ ಇದ್ದೆ, ಈ ವರ್ಷ ಕನ್ನಡ ಚಿತ್ರರಂಗಕ್ಕೆ ಹೇಳಿಕೊಳ್ಳುವಂತಹ ಅದ್ಭುತ ವರ್ಷ ಆಗಿರಲಿಲ್ಲ. ಹಾಗಾಗಿ UI ಹಾಗೂ ಮ್ಯಾಕ್ಸ್ ಈ 2 ಚಿತ್ರಗಳ ಕಲೆಕ್ಷನ್ ಆಧಾರದ ಮೇಲೆ ಈ ವರ್ಷ ಹೇಗಿರುತ್ತೆ ಅನ್ನೋದನ್ನು ನಾವು ಒಂದಷ್ಟು ಅಂದಾಜು ಮಾಡಬಹುದು ಅಂತ. ಸೊ UI ಚಿತ್ರ ಮೊದಲ ದಿನ 8.1 ಕೋಟಿ ರೂಪಾಯಿ ಕಲೆಕ್ಷನನ್ನು ಮಾಡಿಕೊಂಡಿದೆ ಆ್ಯಸ್ ಪರ್ ಸ್ಯಾಂಕ್ಲಿಂಕ್ನ ಇಂಡಸ್ಟ್ರಿ ಟ್ರ್ಯಾಕರ್ ಸ್ಯಾಂಕ್ಲಿಂಕ್ನ ವರದಿಯ ಆಧಾರದ ಮೇಲೆ. ಇನ್ನು ಯಾವುದೇ ಅಫಿಷಿಯಲ್ ರಿಪೋರ್ಟ್ ಇನ್ನೂ ಬಂದಿಲ್ಲ. ಇದಿಷ್ಟು ಆನ್ಲೈನ್ನಲ್ಲಿ ಸೇಲ್ ಆಗಿರುವ ಟಿಕೆಟ್ಗಳ ಆಧಾರದ ಮೇಲೆ ಒಂದು ಅಪ್ರಾಕ್ಸಿಮೇಟ್ ಕಲೆಕ್ಷನ್ ರಿಪೋರ್ಟನ್ನು ಇವರು ರೆಡಿ ಮಾಡ್ತಾರೆ. ಆ ಅಪ್ರಾಕ್ಸಿಮೇಟ್ ಕಲೆಕ್ಷನ್ ರಿಪೋರ್ಟ್ 8.1 ಕೋಟಿ UI ಚಿತ್ರದ ಮೊದಲ ದಿನದ ಕಲೆಕ್ಷನ್. ಇದರ ಜೊತೆಗೆ UI ಸಿನಿಮಾ ಕಳೆದ ವರ್ಷ ಬಿಡುಗಡೆ ಆಗಿದ್ದಂತಹ ನಟ ದರ್ಶನ್ ಅವರ ಕಾಟೇರ ಚಿತ್ರದ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಿದೆ ಅನ್ನುವ ಒಂದಷ್ಟು ವರದಿಗಳು ಸಹ ಓಡಾಡ್ತಾ ಇದೆ. ಅದ್ರ ಬಗ್ಗೆ ನಾವು ಗಮನವನ್ನು ಹರಿಸೋದಾದರೆ ಕಾಟೇರ ಚಿತ್ರ ಕಳೆದ ಡಿಸೆಂಬರ್ 29ಕ್ಕೆ ಬಿಡುಗಡೆ ಆಗಿತ್ತು. ಮೊದಲ ದಿನ ಬಿಡುಗಡೆ ಆದಂತಹ ಮೊದಲ ದಿನ ಒಟ್ಟು 1,04,000 ಟಿಕೆಟ್ಗಳು ಸೇಲ್ ಆಗಿತ್ತು. ಆದರೆ ಈ ರೆಕಾರ್ಡನ್ನು UI ಬ್ರೇಕ್ ಮಾಡಿದೆ. 1,09,000 ಟಿಕೆಟ್ಗಳು ಮೊದಲ ದಿನ UI ಚಿತ್ರದ್ದು ಸೇಲ್ ಆಗಿದೆ. ಆದರೆ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡೋದಾದರೆ UI ಸಿನಿಮಾ ನಾನು ಆಗಲೇ ಹೇಳಿದಂಗೆ ಇದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆದಂತಹ ಸಿನಿಮಾ. 5 ಭಾಷೆಯಲ್ಲಿ ರಿಲೀಸ್ ಆಗಿತ್ತು. 5 ಭಾಷೆಗಳಿಂದ ಸೇರಿ ಕರ್ನಾಟಕದಲ್ಲಿ 1,09,000 ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿರುವಂಥದ್ದು. ಆದರೆ ಕಾಟೇರ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿತ್ತು. ಕನ್ನಡದಲ್ಲಿ ಮಾತ್ರ ರಿಲೀಸ್ ಆದಂತಹ ಕಾಟೇರ ಚಿತ್ರ 1,04,000 ಟಿಕೆಟ್ಗಳನ್ನು ಸೋಲ್ಡ್ ಔಟ್ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು. ಪ್ಯಾನ್ ಇಂಡಿಯಾ ಹಾಗೂ ಕನ್ನಡ ಈ ಕ್ಯಾಟಗರಿಯನ್ನು ತೆಗೆದು ನೋಡೋದಾದರೆ ಈ ದಾಖಲೆ ಇನ್ನೂ ಕೂಡ ಕಾಟೇರ ಚಿತ್ರದ ಹೆಸರಿನಲ್ಲೇ ಉಳಿದುಕೊಂಡಿದೆ ಅಂತ ಹೇಳ್ಬೋದು. ಏನನ್ಸುತ್ತೆ ನಿಮಗೆ ಮೊದಲ ದಿನದ UI ಚಿತ್ರದ ಈ ಕಲೆಕ್ಷನ್ ರಿಪೋರ್ಟನ್ನು ನೋಡ್ತಾ ಇದ್ದರೆ? ಅದರ ಜೊತೆಗೆ UI ಸಿನಿಮಾನ ನೋಡಿ ನಿಮಗೆ ಅನಿಸಿದ್ದೇನು ಎಲ್ಲವನ್ನೂ ಸಹ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.